ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 10/5/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 15/6/2023. ಓಂ ನಮಃ ಶಿವಾಯ. 108ರ ಮಾಲೆಯ ಮಣಿಗಳ ಲಕ್ಷಣಗಳು. ಮಕ್ಕಳನ್ನು ಅಂಗದನ ಸಮಾನ ಅಚಲ ಮತ್ತು ಅಡೋಲರನ್ನಾಗಿ ಮಾಡುವಂತಹ, ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡುವ ರಹಸ್ಯವನ್ನು ತಿಳಿಸುವಂತಹ, ಸತ್ಯ ನಾರಾಯಣನ ಸತ್ಯ ಪರಿಚಯವನ್ನು ತಿಳಿಸುವಂತಹ ಸರ್ವೋಚ್ಚ ಶಿಕ್ಷಕ ಶಿವಬಾಬಾ ಹೇಳುತ್ತಾರೆ. ಈಗ ಎರಡನೇ ಮಾತು. ಬ್ರಹ್ಮ ನನ್ನ ಅಚ್ಚುಮೆಚ್ಚಿನ ಮಗು ಏನಾಗಿದ್ದಾರೆ? ಬ್ರಹ್ಮ ನನ್ನ ಅಚ್ಚುಮೆಚ್ಚಿನ ಮಗುವಾಗಿದ್ದಾರೆ. ಮುಂದಿನ ರಹಸ್ಯವನ್ನು ತೆರೆಯುತ್ತೇವೆ. ಬ್ರಹ್ಮನ ತಂದೆ ಎಂದು ಹೇಳಿರಿ ಅಥವಾ ಕೃಷ್ಣನ ತಂದೆ ಎಂದು ಹೇಳಿರಿ. ಅವರು ನನ್ನ ಅಚ್ಚುಮೆಚ್ಚಿನ ರಥ, ನನ್ನ ನಿಗದಿತ ರಥವಾಗಿದ್ದಾರೆ. ಅಚ್ಚುಮೆಚ್ಚಿನ ಮಗ, ನಿಗದಿತ ರಥ, ಫಸ್ಟ್ ಸೋ ಲಾಸ್ಟ್. ಎಲ್ಲರ ಮನಸ್ಸಿನಲ್ಲಿ ಏನೇ ಸಂಕಲ್ಪವಿದ್ದರೂ, ಏನೇ ಇದ್ದರೂ ಸಮಯಾನುಸಾರ ಪ್ರತಿಯೊಂದು ಮಗುವಿಗೆ ಎಲ್ಲವೂ ತಿಳಿಯುತ್ತದೆ. ಆದರೆ ಏನಿದೆ ಗೊತ್ತೇ? ಕೆಲವು ಮಕ್ಕಳು ಹೇಳುತ್ತಾರಲ್ಲವೇ, ಬಾಬಾ ನೀವು ಏನಾದರೂ ಅರ್ಥ ಮಾಡಿಸಿರಿ, ಇಷ್ಟು ಕಡೆಯಿಂದ ಧ್ವನಿ ಬರುತ್ತಿದೆ, ಅತ್ತ ಬಾಬಾ ಇತ್ತ ಬಾಬಾ ಅತ್ತ ಬಾಬಾ ಎಂದು. ತಂದೆ ಏನು ಹೇಳುತ್ತಿದ್ದಾರೆ ಗೊತ್ತೇ? ತಂದೆ ನಿಮ್ಮ ಮುಂದಿದ್ದಾರೆ, ಅದು ನಿಮ್ಮ ಪರೀಕ್ಷೆ ಆಗಿದೆ. ಮಾಲೆ 108ರದ್ದಾಗಿದೆ. ಮಣಿಗಳು ತಂದೆಯ ಮಕ್ಕಳಾಗಿದ್ದಾರೆ. ಮಾಲೆಯಲ್ಲಿ ಪೋಣಿಸಿಕೊಳ್ಳುವವರಿದ್ದಾರೆ. ತಂದೆಯ ಹತ್ತಿರ ಇದನ್ನು ಕೇಳಬಾರದು, ನಾನು ಮಾಲೆಯ ಮಣಿ ಆಗಿದ್ದೇನೆಯೋ ಅಥವಾ ಇಲ್ಲವೋ ಎಂದು. ಇದನ್ನು ತಮಗೆ ತಾವೇ ಕೇಳಿಕೊಳ್ಳಬೇಕು. ನನ್ನ ನಿಶ್ಚಯ ಅಷ್ಟು ದೃಢವಾಗಿದೆಯೇನು? ನಾನು 108ರ ಮಾಲೆಯ ಮಣಿಯಾಗಿದ್ದೇನೆಯೇ ಅಥವಾ ಇಲ್ಲವೇ? ಅರ್ಥವಾಯಿತಲ್ಲವೇ? ಈಗ ಸ್ವಲ್ಪ ಸಮಯದ ನಂತರ ಈ ಡ್ರಾಮಾ ಎಷ್ಟು ವಂಡರ್ಫುಲ್ ಆಗುತ್ತಾ ಹೋಗುತ್ತದೆ ಎಂದರೆ, ಮಕ್ಕಳ ಮನಸ್ಸಿನಲ್ಲಿ ಬಿರುಗಾಳಿಯೂ ಬರುತ್ತದೆ, ಚಂಡಮಾರುತ ಬರುತ್ತದೆ. ಯಾವ ಬಿರುಗಾಳಿ? ಚಂಡಮಾರುತ, ಸಂಕಲ್ಪಗಳದ್ದು. ಆದರೆ ಒಬ್ಬರು ನಿಮ್ಮ ಮುಂದೆ ತಂದೆಯ ಹೆಸರಿನ ಕಂಬ ಇದ್ದಾರೆ, ಪಿಲ್ಲರ್ ಇದ್ದಾರೆ. ಅವರನ್ನು ಅಪ್ಪಿಕೊಂಡಿದ್ದರೆ ಬಿರುಗಾಳಿ ಚಂಡಮಾರುತ ಬಂದು ಹೋಗುತ್ತದೆ, ನಿಮಗೇನು ನಷ್ಟವಾಗುವುದಿಲ್ಲ. ಏನು ಅರ್ಥವಾಯಿತು? ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ಒಳ್ಳೆಯದು. ಈ ಬಿರುಗಾಳಿ ಚಂಡಮಾರುತ ಏನಿದೆ, ಇದು ನಿಮ್ಮನ್ನು ಸೋಸಲು ಬರುತ್ತದೆ, ಜರಡಿ ಹಿಡಿಯಲು ಬರುತ್ತದೆ. ಏಕೆಂದರೆ ಈ ಚಂಡಮಾರುತ ಇದು ರಹಸ್ಯಗಳ ಚಂಡಮಾರುತ ಆಗಿರುತ್ತದೆ. ರಹಸ್ಯ ಒಂದರ ಹಿಂದೆ ಒಂದು ಇರುತ್ತದೆ. ಎಷ್ಟೋ ಮಕ್ಕಳಿಗೆ ಏನಾದರೂ ಹೇಳಿದರೆ, ಹೌದು ನನಗೆ ಅರ್ಥವಾಯಿತು, ಈಗ ನನಗೆ ಏನನ್ನು ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ, ಈಗಂತೂ ನಾನು ಸಂಪೂರ್ಣ ಪಕ್ಕಾ ನಿಶ್ಚಯವುಳ್ಳವನಾಗಿದ್ದೇನೆ, ಈಗಂತೂ ನಾನು ಹೇಗೆ ಅಂದರೂ ಅಲುಗಾಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ಒಂದು ಚಿಕ್ಕ ಚಂಡಮಾರುತ ಬಂತು. ಪೂರ್ತಿ ತಲೆಕೆಳಗಾಗಿ ಜೋತು ಬಿದ್ದರು. ಸ್ವಲ್ಪ ಸಮಯದ ಮೊದಲು ಹೇಳುತ್ತಿದ್ದರು, ನಾನು ಅಲುಗಾಡುವುದಿಲ್ಲ ಎಂದು. ಚಂಡಮಾರುತದಲ್ಲಿ ತಲೆ ಕೆಳಗಾಗಿ ಜೋತು ಬಿದ್ದಿರುವ ಮನುಷ್ಯನ ಫೋಟೋ ತೆಗೆದರೆ ಅವನು ಹೇಗಿರುತ್ತಾನೆ? ಏನಾಗಿರುತ್ತದೆ? ಅವನಿಗೆ ಮೊದಲು ಆಕಾಶ ಕಾಣಿಸುತ್ತದೆ ಮತ್ತು ಭೂಮಿಯೇ ಕಾಣಿಸುವುದಿಲ್ಲ. ಅರ್ಥವಾಯಿತೆ? ಏನು ಇಷ್ಟು ಹಗುರವಾಗಿದ್ದೀರಾ? ಚಂಡಮಾರುತಕ್ಕೆ ತಲೆ ಕೆಳಗಾಗಿಯೇ ಜೋತು ಬಿದ್ದಿದ್ದೀರಿ. ತಂದೆ ಏನು ಹೇಳಿದರು? ಅಂಗದನ ಸಮಾನ ಏನಾಗಿರಿ? ಬಂಡೆಯಾಗಿ, ದೃಢತೆಯ ನಿಶ್ಚಯದ ಬಂಡೆಯಾಗಿರಿ. ಆಗ ಯಾರೇ ಎಷ್ಟೇ ದೊಡ್ಡ ಚಂಡಮಾರುತ ಬಂದರೂ ಅವರನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಇದು 108ರ ಮಾಲೆಯ ಮಣಿಗಳ ಗುರುತಾಗಿದೆ. ಯಾರು ಎಲ್ಲೆಂದರಲ್ಲಿ ಪದೇ ಪದೇ ಅಲುಗಾಡುತ್ತಿರುತ್ತಾರಲ್ಲವೇ, ಅವರಿಗೆ ತಂದೆ ಏನು ಹೇಳುತ್ತಾರೆ? ಕಾಯುವುದಿಲ್ಲ. ಒಳ್ಳೆಯದು. ಈಗ ತಂದೆ ಹೇಳುತ್ತಾರೆ, ಈಗಲೂ ಸಹ ಸ್ವಲ್ಪ ಸಮಯ ನಿಮಗೆ ಕೊಡುತ್ತಾರೆ. ಈ ಸ್ವಲ್ಪ ಸಮಯದಲ್ಲಿ ಅಂಗದನಂತೆ ಬಂಡೆಯಾಗಿ ತೋರಿಸಿ. ಅರ್ಥವಾಯಿತೆ? ಯಾವುದೇ ಚಂಡಮಾರುತ ಎಂತಹದ್ದೇ ಚಂಡಮಾರುತ, ಎಂತಹದ್ದೇ ಆಗಿರಲಿ, ಹೇಗೆ ಎಂತಹದ್ದೇ ಹಾರುತ್ತದಲ್ಲವೇ, ಅದರಲ್ಲಿ ಕಲ್ಲು ಮಣ್ಣು ಎಲ್ಲವೂ ಬಂದು ತಗಲುತ್ತವೆಯಲ್ಲವೇ. ನೀವು ಹೇಳುತ್ತೀರಿ, ನನಗನಿಸಿತು ಚಂಡಮಾರುತ ಸ್ವಲ್ಪ ಚೆನ್ನಾಗಿಯೇ ಬರುತ್ತದೆ, ಕಲ್ಲು ಒಡೆಯುವುದಿಲ್ಲ ಎಂದು. ಹಾಗೆ ಹೇಗೆ ಸಾಧ್ಯವಿದೆ? ಚಂಡಮಾರುತದ ಒಳಗೆ
ಎಲ್ಲ ವಸ್ತುಗಳಿರುತ್ತವೆ. ಅರ್ಥವಾಯಿತೆ? ಈಗಲೂ ಯಾರಿಗಾದರೂ ಏನಾದರೂ ಪ್ರಶ್ನೆ ಅಥವಾ ಮನಸ್ಸಿನಲ್ಲಿ ಅನುಮಾನ ಅಥವಾ ಏನಾದರೂ ಇದ್ದರೆ ಆಗ ತಂದೆ ಹೇಳುತ್ತಾರೆ, ಇಷ್ಟು ಪ್ರೀತಿ ಮಾಡಿದ ನಂತರವೂ ಒಂದು ವೇಳೆ ಮನಸ್ಸು ಅಲುಗಾಡಿದರೆ ಆಗ ಬಾಬಾ ಹೇಳುತ್ತಾರೆ, ಏನು ಹೇಳುತ್ತಾರೆ? ಹೇ ಅಚ್ಚುಮೆಚ್ಚಿನ ಮಗು, ಬಾಗಿಲು ತೆರೆದು ಬಿಡು. ಮತ್ತು ಅಲ್ಲಿಂದ ಏನು ಹೊರಗೆ ಬರುತ್ತದೆ ನಿಮಗೆ ಹೇಳುವುದಿಲ್ಲ, ತೋರಿಸುತ್ತಾರೆ. ನಿಮ್ಮ ಸಂಕಲ್ಪವನ್ನು ದೃಢವಾಗಿಟ್ಟುಕೊಳ್ಳಿ. ನಾನು ಯಾರು ಮತ್ತು ನನಗೆ ಯಾರು ಸಿಕ್ಕಿದ್ದಾರೆ? ನಿಮ್ಮನ್ನು ನೀವು ಇಂತಹ ಬಂಡೆಯನ್ನಾಗಿ ಮಾಡಿಕೊಳ್ಳಿ. ಯಾವುದೇ ಚಂಡಮಾರುತ ನನ್ನನ್ನೇನು ಕೆಡಿಸಲು ಸಾಧ್ಯವಿಲ್ಲ. ಮತ್ತು ತಾಯಿಯ ಪ್ರತಿ ಇಷ್ಟು ಗೌರವವಿರಬೇಕು. ಒಳ್ಳೆಯದು. ತಂದೆಗೆ ತಾಯಿಯ ಜೀವನ ಕತೆ ತಿಳಿದಿಲ್ಲವೇ? ಎಲ್ಲವೂ ಗೊತ್ತಿದೆ. ಅರ್ಥವಾಯಿತೆ? ಒಳ್ಳೆಯದು ಮಕ್ಕಳೇ, ಇದು ತುಂಬಾ ಖುಷಿ ಆಯಿತು. ಏಕೆಂದರೆ ಮಕ್ಕಳು ಯೋಚಿಸುತ್ತಾರೆ, ಬಾಬಾರವರು ಬರುವುದು ಇಲ್ಲಿ ಕಡಿಮೆಯಾಯಿತಲ್ಲವೇ, ಹಾಗಾಗಿ ಪಕ್ಕ ಅವರು ಬೇರೆ ಎಲ್ಲೋ ತಮ್ಮ ಟೀಮ್ ತಯಾರು ಮಾಡುತ್ತಿದ್ದಾರೆ. ಈ ಸಂಕಲ್ಪ ಮಾಡುವುದು ಅವರನ್ನು ಏನೆಂದು ಕರೆಯುತ್ತಾರೆ? ತಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಮಾಡುವುದು, ತಮ್ಮ ದಡ್ಡ ಬುದ್ಧಿಯ ಪರಿಚಯ ನೀಡುವುದು. ಇದನ್ನು ಯೋಚಿಸಬಾರದು. ತಂದೆ ಕಡಿಮೆ ಸಮಯ ಕೊಡುತ್ತಿದ್ದಾರಲ್ಲವೇ? ಈಗಂತೂ 1 ತಿಂಗಳಲ್ಲಿ 1 ಸಾರಿ ಬರುತ್ತಾರೆ, ಮತ್ತು ಅದು ಕೂಡ ಸ್ವಲ್ಪ ಸಮಯಕ್ಕಾಗಿ. ಹಾಗಾಗಿ ಖಂಡಿತ ಬೇರೆ ಎಲ್ಲೋ ತಂದೆಯ ಪಾತ್ರ ನಡೆಯುತ್ತಿರಬಹುದು. ಅರೆ ಮಕ್ಕಳೇ, ತಂದೆ ತಾಯಿ ಮತ್ತು ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಎಲ್ಲಿ ತಾಯಿ ಇದ್ದಾರೋ ಅಲ್ಲಿ ತಂದೆ ಇದ್ದಾರೆ, ಮತ್ತು ಎಲ್ಲಿ ತಾಯಿ ಮತ್ತು ತಂದೆ ಇದ್ದಾರೋ ಅಲ್ಲಿ ಯಾರಿದ್ದಾರೆ? ಮಕ್ಕಳಿದ್ದಾರೆ. ಹಾಗಾಗಿ ಇದು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ವಿಷಯವಾಗಿದೆ. ಒಳ್ಳೆಯದು. ನಾವೇನು ನೌಕರಿ ಮಾಡಬೇಕೇ ಸಂಪಾದನೆಗಾಗಿ ಬೇರೆ ಕಡೆ ಹೋಗಬೇಕಾಗುತ್ತದೆ ಎಂದು? ಇಲ್ಲ ಅಲ್ಲವೇ? ಹಾಗಾಗಿ ನಾನು ತಾಯಿಯ ಜೊತೆಗೆ ಇರಬೇಕು. ನೋಡಿ, ಅದ್ಭುತ ಮಾತಿದೆ. ಏನು? ಎಲ್ಲಾ ಕೀ ತಾಯಿಯ ಬಳಿ ಇದೆ. ಎಲ್ಲಾ ಕೀ ತಾಯಿಯ ಬಳಿ ಇದೆ ಎಂದರೆ ಯಾವಾಗ ತಾಯಿ ಪರಮಧಾಮಕ್ಕೆ ಹೋಗುತ್ತಾರೋ, ನಾವು ಯಾವಾಗ ಕರೆದುಕೊಂಡು ಹೋಗಲು ಬರುತ್ತೇವೆಯೋ ಆಗ ತಾಯಿಯನ್ನು ಕರೆದುಕೊಳ್ಳದೆ ಪರಮಧಾಮಕ್ಕೆ ಹೋಗುವುದಿಲ್ಲ. ಯಾವಾಗ ನೀವು ಮದುವೆ ಮಾಡಲು ಹೋಗುತ್ತೀರಿ, ವಧುವಿಲ್ಲದೆ ತಮ್ಮ ಮನೆಗೆ ಬರುತ್ತೀರಾ? ಒಂದು ವೇಳೆ ಬಂದರೆ ನಿಮಗೆ ತುಂಬಾ ಬೈಗುಳಗಳು ಸಿಗುತ್ತದೆ. ಜನ ಅನೇಕ ರೀತಿಯ ಮಾತುಗಳನ್ನಾಡುತ್ತಾರೆ. ಅವಶ್ಯವಾಗಿ ಇವನು ಏನೋ ಅಂತಹ ಕೆಲಸ ಮಾಡಿರಬಹುದು, ಅದಕ್ಕೆ ವಧುವನ್ನು ಬಿಟ್ಟು ಬಂದಿದ್ದಾನೆ ಎಂದು. ನಿಮಗೆ ಅರ್ಥವಾಯಿತೆ ತಂದೆ ಏನು ಹೇಳುತ್ತಿದ್ದಾರೆ ಎಂದು? ತಂದೆ ಒಂದು ವೇಳೆ ಪರಮಧಾಮಕ್ಕೆ ಹೋದರೆ ತಾಯಿ ಇಲ್ಲದೆ ಹೋಗುವುದಿಲ್ಲ. ಮತ್ತೆ ನೀವು ಹೇಳುತ್ತೀರಿ, ಏನು? ವಿನಾಶವಾದರೆ ಮತ್ತೆ ಇಷ್ಟು ಮಕ್ಕಳು ಎಲ್ಲಿರುತ್ತಾರೆ? ಎಲ್ಲರೂ ದಿಬ್ಬಣದ ಮನೆಯಲ್ಲಿ ಕಾಯಬೇಕಾಗುತ್ತದೆ. ಅಂದರೆ ಸೂಕ್ಷ್ಮವತನ, ಎಲ್ಲರೂ ಸೂಕ್ಷ್ಮವತನದಲ್ಲಿ ಕಾಯಬೇಕಾಗುತ್ತದೆ. ಮತ್ತೆ ಪ್ರಶ್ನೆ ಬಂತು, ಹಾಗಾದರೆ ಈಗ ಅಚ್ಚುಮೆಚ್ಚಿನ ಮಗು ಹೇಗೆ ಬರುತ್ತಾರೆ? ಬಂತಲ್ಲವೇ? ನಿಮ್ಮ ಮಕ್ಕಳ ಒಂದೊಂದು ಪ್ರಶ್ನೆಯೂ ಬರುತ್ತಿದೆ. ಏನು? ಮೊದಲು ಅವರು ಮನೆಗೆ ಹೋಗುವುದಿಲ್ಲವೇ? ಅಚ್ಚುಮೆಚ್ಚಿನ ಮಗುವಿಗಾಗಿ ತಾಯಿ ಸ್ವಲ್ಪ ಸಮಯ ಅವರಿಗೆ ಬೀಗದ ಕೈ ಕೊಡುತ್ತಾರೆ. ಹೋಗು, ನಿಮ್ಮ ಮನೆಯ ನಕ್ಷೆಯನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಂಡು ಬಾ ಎಂದು. ಏಕೆಂದರೆ ನೀವು ಕೇವಲ 1 ಸೆಕೆಂಡ್ಗೋಸ್ಕರ ಮನೆ ನೋಡಲು ಹೋಗಬೇಕು. ಬಾಕಿ ನಿಮ್ಮ ತಂದೆಯಂತೂ ನನ್ನ ಬಳಿ ಇದ್ದಾರೆ. ನೀವು ಮನೆಯಲ್ಲಿ ಏನು ಮಾಡುತ್ತೀರಿ? ಮನೆಯಂತೂ ಖಾಲಿ ಇದೆ. ಅರ್ಥವಾಯಿತೆ? ಎಲ್ಲಿ ತಾಯಿ ತಂದೆ ಇಲ್ಲವೋ ಆ ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತೀರಾ? ಆ ಮನೆಯಲ್ಲಿ ಹೋಗಿ ಹೇಗೆ ಕುಳಿತುಕೊಳ್ಳುತ್ತೀರಿ? ತಾಯಿಯು ತಂದೆಯ ಜೊತೆಗೆ ಹೋಗುವುದು ಚೆನ್ನಾಗಿರುತ್ತದೆ ಅಲ್ಲವೇ? ಒಳ್ಳೆಯದು ಮಕ್ಕಳೇ. ಮತ್ತು ಹೀಗೆ ಯೋಚಿಸಬೇಡಿ. ಹಾಗಾದರೆ ಬಾಬಾ ಅನೇಕ ಜಾಗಗಳಲ್ಲಿ ಏನೇನು ನಡೆಯುತ್ತಿದೆಯೋ ಅದೆಲ್ಲ ಏನು? ಅದು ಡ್ರಾಮಾದ ಚಿಕ್ಕ ಚಿಕ್ಕ ದೃಶ್ಯಗಳಾಗಿವೆ. ಯಾವಾಗ ಎಲ್ಲಾದರೂ ಜಾತ್ರೆ ನಡೆಯುತ್ತದೆಯೋ ಆಗ ನೀವು ಆ ದೃಶ್ಯಗಳನ್ನು ನೋಡಲು ಹೋಗುತ್ತೀರಲ್ಲವೇ? ಯಾರ ಜೊತೆ ಹೋಗುತ್ತೀರಿ? ತಾಯಿ ತಂದೆಯ ಜೊತೆ ಹೋಗುತ್ತೀರಿ. ಆಗ ನೀವು ಹೇಳುತ್ತೀರಿ, ಇಲ್ಲ ಬಾಬಾ, ನನಗೆ ಇದೇ ಇಷ್ಟವಾಯಿತು, ಈ ದೃಶ್ಯಗಳು ಚೆನ್ನಾಗಿ ಅನಿಸಿತು. ಏಕೆಂದರೆ ಇದು ಸೇಮ್ ನಿಮ್ಮದೇ ಫೋಟೋದಂತೆ ಕಾಣುತ್ತಿದೆ. ನಿಮ್ಮ ಬಳಿ ಅಂತೂ ಒರಿಜಿನಲ್ ಇದೆ, ನೀವು ಫೋಟೋ ನೋಡಲು ಹೋಗುತ್ತೀರಾ? ಇವು ಡ್ರಾಮಾದ ಸಣ್ಣ ಸಣ್ಣ ದೃಶ್ಯಗಳಾಗಿವೆ. ಅವು ಬರುತ್ತವೆ ಮತ್ತು ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ. ಅಲ್ಲಿ ಅಂಟಿಕೊಳ್ಳಬೇಕು ಎಂದು ಚಂಚಲ ಬುದ್ಧಿಯವರಾಗಬಾರದು. ಅಲ್ಲ,
ತಮ್ಮ ತಂದೆಯ ಕೈ ಹಿಡಿದಿದ್ದೀರಿ, ಜಾತ್ರೆಯಲ್ಲಿ ಸುತ್ತಾಡುತ್ತಿದ್ದೀರಿ. ಇದು ಸೃಷ್ಟಿರೂಪಿ ಜಾತ್ರೆಯಾಗಿದೆ. ತಂದೆಯ ಬೆರಳು ಹಿಡಿದುಕೊಂಡು ಜಾತ್ರೆಯಲ್ಲಿ ಕಳೆದು ಹೋದರೆ ಏನಾಗುತ್ತದೆ? ಸಮಯ ಹಾಳಾಗಿ ಹೋಗುತ್ತದೆ. ತಂದೆಯಂತೂ ಹೇಗಾದರೂ ಹುಡುಕಿಯೇ ಬಿಡುತ್ತಾರೆ. ಆದರೇನು ತಂದೆಯ ಮನಸ್ಸಿನ ಅಂತಹ ಪ್ರೀತಿ ಇರುತ್ತದೆಯೇ? ಬೈಯುತ್ತಾರೆ. ಏಕೆ ಬೆರಳು ಬಿಟ್ಟಿರಿ? ಏಕೆ ಅಲ್ಲಿಗೆ ಹೋದೆ? ಹೌದಲ್ಲವೇ? ಬರುತ್ತದೆ ತಾನೇ ತಂದೆಗೆ. ಯಾರು ಹೇಳಿದ್ದು ನಿನಗೆ ಕೈ ಬಿಟ್ಟು ಹೋಗಲು? ಮತ್ತೆ ಮತ್ತೆ ಏನು ಮಾಡುತ್ತಾರೆ ತಂದೆ? ನಿಮ್ಮ ಮೇಲೆ ಭರವಸೆಯನ್ನು ಇಡುವುದಿಲ್ಲ. ಇವನು ಯಾವಾಗ ಬೇಕಾದರೂ ಕೈ ಬೆರಳು ಬಿಡಬಹುದು ಎಂದು. ಆದ್ದರಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಅರ್ಥವಾಯಿತೆ? ಒಳ್ಳೆಯದು ಮಕ್ಕಳೇ. ಎಲ್ಲರೂ ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ? ಇಂದು ಅಚ್ಚುಮೆಚ್ಚಿನ ಮಗುವಿನ ಜಾಗವನ್ನು ನಾವು ತೆಗೆದುಕೊಂಡೆವು. ಇಂದು ಅಚ್ಚುಮೆಚ್ಚಿನ ಮಗು ತುಂಬಾ ಖುಷಿಯಾಗಿದ್ದಾರೆ. ಒಳ್ಳೆಯದು. ಮತ್ತೆ ಸಿಗೋಣ. ಬಾಬಾ, ಬೇಗ ಬೇಗ ಬರುತ್ತೀರಿ? ಬೇಗ ಬೇಗ ಬರುತ್ತೇವೆ. ನಿಮ್ಮ ನಿಶ್ಚಯವನ್ನು ನೋಡುತ್ತೇವೆ ಅಲ್ಲವೇ? ಏಕೆಂದರೆ ಮಕ್ಕಳು ತಮ್ಮ ಬುದ್ಧಿಯನ್ನು ಬಹಳ ವೇಗವಾಗಿ ಓಡಿಸುತ್ತಾರೆ. ಆದ್ದರಿಂದ ಇಂದು ತಂದೆ ಇದನ್ನೇ ಹೇಳಲು ಬಂದಿದ್ದಾರೆ. ಎಲ್ಲರಿಗೂ ಎಲ್ಲಿ ತಾಯಿ ಇದ್ದಾರೆ ಅಲ್ಲಿ ತಂದೆ ಇರುತ್ತಾರೆ. ಕೇವಲ ಒಂದು ವಿಷಯ ನೆನಪಿನಲ್ಲಿಡಿ, ಎಲ್ಲಿ ಕೀ ಇದೆಯೋ ಅಲ್ಲಿ ಎಲ್ಲಾ ಖಜಾನೆಗಳಿವೆ. ಒಂದು ವೇಳೆ ಕೀ ಮಾಯವಾಗಿ ಬಿಟ್ಟರೆ, ಒಂದು ವೇಳೆ ಕೀ ಮುಂದಿನ ಶಬ್ದ, ಒಂದು ವೇಳೆ ದೇವಕಿ ಮಾಯವಾಗಿ ಬಿಟ್ಟರೆ ಎಲ್ಲಾ ಖಜಾನೆಗಳು ಮಾಯವಾಗಿ ಬಿಡುತ್ತವೆ. ಈಗ ಎಲ್ಲರೂ ತಮ್ಮ ವಿಚಾರ ಸಾಗರ ಮಂಥನ ಚೆನ್ನಾಗಿ ನಡೆಸಿರಿ, ಸರಿ ತಾನೆ? ನಂತರ ಬಾಬಾರವರು ಎಲ್ಲರಿಗೂ ಡ್ರಿಲ್ ಮಾಡಿಸಿದರು. ಪ್ರತಿಯೊಂದು ಮಗು ತನ್ನ ಮೂಲ ಸ್ವರೂಪದಲ್ಲಿ ಬನ್ನಿರಿ. ನಾನು ಯಾರು? ನಾನು ಒಂದು ಚಿಕ್ಕ ನಕ್ಷತ್ರ, ಯಾರಿಗೂ ಎಂದಿಗೂ ಕಾಣಿಸುವುದಿಲ್ಲ, ಆದರೆ ಅದ್ಭುತವಾದ ನಕ್ಷತ್ರ. ಇದರಲ್ಲಿ ಇಡೀ ಸಂಸಾರದ ಜ್ಞಾನ ಅಡಗಿದೆ. ನಾನು ಅಂತಹ ನಕ್ಷತ್ರ ಆಗಿದ್ದೇನೆ. ಇದರಲ್ಲಿ ಸರ್ವ ಶಕ್ತಿಗಳಿವೆ. ನಾನು ಆ ನಕ್ಷತ್ರವಾಗಿದ್ದೇನೆ. ಯಾರು ಈ ಸಂಸಾರದಲ್ಲಿ ಪಾತ್ರ ಮಾಡಲು ಬಂದಿದ್ದೇನೆ, ಆಟವಾಡುತ್ತಿದ್ದೇನೆ. ನಾನು ಆ ನಕ್ಷತ್ರವಾಗಿದ್ದೇನೆ. ಇದರಲ್ಲಿ ತಂದೆಯ ಸಂಪೂರ್ಣ ಗುಣಗಳಿವೆ. ನಾನು ಆತ್ಮ ಎಂತಹ ಪವರ್ಫುಲ್ ಆಗಿದ್ದೇನೆ, ಅಮರನಾಗಿದ್ದೇನೆ. ನನ್ನನ್ನು ಕಾಲ ಎಂದಿಗೂ ತಿನ್ನಲು ಸಾಧ್ಯವಿಲ್ಲ. ನಾನು ಈ ಸೃಷ್ಟಿಯ ಮೇಲೆ ಎಲ್ಲ ನಕ್ಷತ್ರಗಳ ಪಾತ್ರ ನೋಡಿ ರೋಮಾಂಚಿತನಾಗಿದ್ದೇನೆ. ಏಕೆಂದರೆ ಪ್ರತಿಯೊಂದು ನಕ್ಷತ್ರ ತಮ್ಮ ತಮ್ಮ ಪಾತ್ರದ ಅಭಿನಯ ಮಾಡುತ್ತಿದ್ದಾರೆ, ಆಟವಾಡುತ್ತಿದ್ದಾರೆ. ನೀವು ಆಟವಾಡುತ್ತಿದ್ದೀರಿ. ಈಗ ಸಮಯ ಬಂದಿದೆ, ಆಟ ಸಮಾಪ್ತಿಯಾಗುವ ಸಮಯ. ಆಟ ಸಮಾಪ್ತಿಯಾಗಲಿದೆ. ಆಟದ ಕೊನೆಯ ಹಂತದಲ್ಲಿ ನೀವಿದ್ದೀರಿ. ದೃಢ ನಿಶ್ಚಯ, ಈ ಆಟದಲ್ಲಿ ವಿಜಯ ನನ್ನದಾಗಿದೆ. ಪವರ್ಫುಲ್ ಸಂಕಲ್ಪ ಮಾಡಿರಿ. ಈ ಆಟದ ನಂಬರ್ 1 ಆಟಗಾರ ನಾನಾಗಿದ್ದೇನೆ. ಏಕೆಂದರೆ ನಾನು ಈ ಆಟವನ್ನು ಒಂದು ಸಾರಿ ಆಡಿಲ್ಲ, ನಾನು ಈ ಆಟವನ್ನು ಪದೇ ಪದೇ ಆಡಿದ್ದೇನೆ. ನನಗೆ ಈ ಆಟದ ಬಗ್ಗೆ ಎಲ್ಲವೂ ಗೊತ್ತಿದೆ. ನನ್ನ ಸೋಲಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಆಟದ ಮಾಸ್ಟರ್ ನನ್ನ ಜೊತೆಗಿದ್ದಾರೆ. ಏಕೆಂದರೆ ಈ ಆಟವನ್ನು ರಚಿಸಿದ ಮಾಲೀಕ ನನ್ನ ಜೊತೆಗಿದ್ದಾರೆ. ಈ ಆಟ ನನಗೆ ತುಂಬಾ ಚೆನ್ನಾಗಿ ಬರುತ್ತದೆ. ಇದು ಸೃಷ್ಟಿರೂಪಿ ಆಟವಾಗಿದೆ. ಈ ಆಟದಲ್ಲಿ ನನ್ನ ವಿಜಯ ನಿಶ್ಚಿತವಾಗಿದೆ. ಏಕೆಂದರೆ ನನ್ನಂತಹ ಅನುಭವಿ ಈ ಆಟದಲ್ಲಿ ಯಾರೂ ಇಲ್ಲ. ನಾನು ಆಟದ ನಂಬರ್ 1 ಆಟಗಾರನಾಗಿದ್ದೇನೆ. ಆಟದ ಎಲ್ಲಾ ಕಾಯಿಗಳು ನನ್ನ ಕೈಯಲ್ಲಿವೆ. ಮಾಯೆ ಎಷ್ಟೇ ಚಾಲಾಕಿಯಾಗಿದ್ದರೂ ಅದನ್ನು ಎಲ್ಲಿಂದ ಮುರಿಯಬೇಕು ಎಂದು ನನಗೆ ಗೊತ್ತಿದೆ. ಹೇಗೆ ರಾವಣನ ಜೀವ ನಾಭಿಯಲ್ಲಿದೆ, ಇದು ನನಗೆ ಗೊತ್ತಿದೆ. ಎಲ್ಲ ಆಟ ನಾಭಿಯದ್ದಾಗಿದೆ. ರಾವಣನ ಮುಂದೆ ರಾಮ ಬಂದಾಗ ರಾವಣ ಸತ್ತನು. ಎಲ್ಲ ಆಟ ನಾಭಿಯದ್ದಾಗಿದೆ. ನೀವು ಮಕ್ಕಳು ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ. ಈ ಶರೀರದ ಹುಟ್ಟು ನಾಭಿಯಾಗಿದೆ. ನಿಮ್ಮ ಲೈಟ್ನ ಶರೀರವನ್ನು ಅಂದ್ರೆ ಸೂಕ್ಷ್ಮ ಶರೀರವನ್ನು ಜೀವಂತವಾಗಿಡುವ, ಪವರ್ಫುಲ್ ಆಗಿ ಮಾಡುವ ರಹಸ್ಯವು ನಾಭಿಯಾಗಿದೆ. ಆದ್ದರಿಂದ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೊರಬಂದರು ಮತ್ತು ಬ್ರಹ್ಮನ ನಾಭಿಯಿಂದ ವಿಷ್ಣು ಹೊರಬಂದರು. ನಾನು ಆತ್ಮನಾಗಿದ್ದೇನೆ.
ಈ ಪಾಠವನ್ನು ಮರೆಯಬಾರದು. ಜೋಡಿಸುವುದಿದ್ದರೆ ಜೋಡಿಸಿ, ಜೋಡಣೆಯನ್ನು ಹುಡುಕಿ ಜೋಡಣೆಯನ್ನು ಹುಡುಕಿ ನಾಭಿಯ ರಹಸ್ಯ ಅರ್ಥವಾಗುತ್ತಲೇ ರಾವಣನ ಸಮಾಪ್ತಿ ಆಗುತ್ತದೆ. ಆತ್ಮವನ್ನು ಪವರ್ಫುಲ್ ಮಾಡಿಕೊಳ್ಳಿ. ಆತ್ಮ ಪುರುಷನಾಗಿದ್ದಾನೆ, ದೇಹ ಪ್ರಕೃತಿಯಾಗಿದೆ. ಪುರುಷ ಪ್ರಕೃತಿ ಸೇರಿ ಈ ಸೃಷ್ಟಿಯ ಸಂಚಾಲನೆ ಮಾಡುತ್ತಾರೆ ಮತ್ತು ಇವರಿಬ್ಬರ ಸಂಚಾಲಕ ತಂದೆಯಾಗಿದ್ದಾರೆ. ಅರ್ಥವಾಯಿತೆ? ಏನಾಗಬೇಕು? ತಂದೆ ಇಷ್ಟು ಸಮಯದಿಂದ ಒಂದು ಪಾಠ ಓದಿಸಿದರು. ಮಾಯಾ ಜೀತಾಗಿರಿ, ಪ್ರಕೃತಿ ಜೀತಾಗಿರಿ. ಪ್ರಕೃತಿ ನಿಮ್ಮ ದಾಸಿಯಾಗಿದೆ, ನೀವು ಮಾಲೀಕರಾಗಿದ್ದೀರಿ. ಯಾರಿಗೆ ಅರ್ಥವಾಯಿತು ಪ್ರಕೃತಿ ದಾಸಿಯ ಅರ್ಥ? ಎಲ್ಲರೂ ಯೋಚಿಸಿದರು. ಭೂಮಿ, ಆಕಾಶ, ವಾಯು, ಅಗ್ನಿ, ನೀರು ಇವೆಲ್ಲ ನಮ್ಮ ದಾಸಿಯಾಗಿದೆ ಎಂದು. ಎಲ್ಲಾ ಮಕ್ಕಳು ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆದರು. ಪ್ರಕೃತಿ ನಿಮ್ಮ ದಾಸಿಯಾಗಿದೆ, ಪ್ರಕೃತಿ ನಿಮ್ಮ ದಾಸಿಯಾಗುವಂತೆ ಅಂತಹ ಪುರುಷಾರ್ಥ ಮಾಡಿರಿ. ಪ್ರಕೃತಿ ಎಂದರೆ 5 ತತ್ವಗಳಿಂದ ಆದ ಈ ಶರೀರ ಪ್ರಕೃತಿಯಾಗಿದೆ. ಏಕೆಂದರೆ ಈ 5 ತತ್ವಗಳಿಂದ ಮಾಡಲ್ಪಟ್ಟ ಈ ದೇಹ ಪ್ರಕೃತಿಯಾಗಿದೆ. ಪ್ರಕೃತಿ ಜೀತಾಗಿರಿ, ಮಾಯಾ ಜೀತಾಗಿರಿ. ಈ ದೇಹ ಪ್ರಕೃತಿಯಾಗಿದೆ ಮತ್ತು ಮಾಯೆ ಪುರುಷನನ್ನು ಹಿಡಿಯುತ್ತದೆ. ಯಾರನ್ನು? ಆತ್ಮವನ್ನು. ಮಾಯೆ ಯಾರನ್ನು ಹಿಡಿಯುತ್ತದೆ? ಹಾಗಾಗಿ ಪ್ರಕೃತಿ ಮತ್ತು ಪುರುಷ ಮಾಯಾ ಜೀತಾಗಿರಿ. ಆದ್ದರಿಂದ ನಿಮಗೆ ಸಹೋದರ ಸಹೋದರ ಎಂದು ಏಕೆ ಹೇಳಿದರು? ಏಕೆ? ಆತ್ಮ ಏನಾಗಿದೆ? ಆತ್ಮ ಪುರುಷನಾಗಿದ್ದಾನೆ, ಇದು ಪ್ರಕೃತಿಯಾಗಿದೆ. ಮಾಯಾ ಜೀತಾಗಿರಿ, ಪ್ರಕೃತಿ ಜೀತಾಗಿರಿ. ಹೇ ಪುರುಷ, ಹೇ ಆತ್ಮ, ಈ ಶರೀರದ ಮೇಲೆಯೂ ಈ ಪ್ರಕೃತಿಯ ಮೇಲೆಯೂ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿರಿ. ಹೇ ಆತ್ಮ, ಈ ಮಾಯೆಯ ಮೇಲೆಯೂ ವಿಜಯ ಪ್ರಾಪ್ತಿ ಮಾಡಿಕೊ. ಈ ಎಲ್ಲ ಆಟವು ಪ್ರಕೃತಿ ಪುರುಷನದ್ದಾಗಿದೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಿ. ಪ್ರಕೃತಿ ಎಂದರೇನು? ಪುರುಷ ಎಂದರೇನು? ಇವರಿಬ್ಬರು ಪರಸ್ಪರ ಹೀಗೆ ಬೆರೆತಿದ್ದಾರೆ. ಹೇಗೆ? ಒಂದು ವೇಳೆ ಬೇರೆಯಾದರೆ ಇಬ್ಬರ ಅಸ್ತಿತ್ವವು ಮುಗಿದು ಹೋಗುತ್ತದೆ. ಪುರುಷ ಪ್ರಕೃತಿಯಿಂದ ಬೇರೆಯಾದರೆ ಪ್ರಕೃತಿ ಮಣ್ಣು, ಪುರುಷ ಜಡವಾಗಿ ಬಿಡುತ್ತಾನೆ. ಆಟ ಅರ್ಥವಾಗುತ್ತಿದೆಯೇ? ಒಂದು ವೇಳೆ ಪ್ರಕೃತಿಯಿಂದ ಪುರುಷ ಬೇರೆಯಾದರೆ ಆಗ ಪ್ರಕೃತಿ ಮಣ್ಣು ಮತ್ತು ಪುರುಷ ಜಡವಾಗಿ ಬಿಡುತ್ತಾನೆ. ಮತ್ತು ಇವರಿಬ್ಬರನ್ನು ಸೇರಿಸಿದರೆ ಚೈತನ್ಯವಾಗಿ ಬಿಡುತ್ತದೆ. ಆದ್ದರಿಂದ ಕಂಬೈನ್ಡ್ ರೂಪ ತೋರಿಸಿದ್ದಾರೆ. ಪ್ರವೃತ್ತಿ ಮಾರ್ಗ, ಲಕ್ಷ್ಮಿ ಮತ್ತು ನಾರಾಯಣ. ಇಂದು ಬಹಳಷ್ಟು ರಹಸ್ಯಗಳು ತೆರೆದುಕೊಂಡಿವೆಯಲ್ಲವೇ? ಹೌದು ತಾನೆ? ಹಾಗೆ ನೋಡಿದರೆ ಬ್ರಹ್ಮ ತಂದೆಯ ಗಂಟು ಮೂಟೆ ಯಾವಾಗಲೂ ತುಂಬಿರುತ್ತದೆ. ಆದರೆ ಅಚ್ಚುಮೆಚ್ಚಿನ ಮಗುವಿಗೆ ಗೊತ್ತಿದೆ, ಏಕೆಂದರೆ ಎಲ್ಲಾ ಕಡೆ ಸುತ್ತು ಹಾಕುತ್ತಿರುತ್ತಾರೆ. ಹೇಗೆ? ನಾರಾಯಣ ನಾರಾಯಣ ಎನ್ನುತ್ತ. ಅಂದರೇನು? ಎಲ್ಲರಿಗೂ ನೆನಪು ಮಾಡಿಸುತ್ತಾರೆ, ನಾರಾಯಣನನ್ನು ನೆನಪು ಮಾಡಿ ಎಂದು. ನಾರಾಯಣ ಎಂದರೆ ಏನು? ಈ ಸೃಷ್ಟಿಯ ರಣದ ಮಾಲೀಕ ಯಾರಿದ್ದಾರೋ, ಈ 3 ಲೋಕಗಳ ರಣದ ಮಾಲೀಕ ಆ ನಾರಾಯಣನಾಗಿದ್ದಾರೆ. ಆ 3 ಲೋಕಗಳ ರಚಯಿತ ನಾರಾಯಣ ಆಗಿದ್ದಾರೆ. ಆದ್ದರಿಂದಲೇ ಅಚ್ಚುಮೆಚ್ಚಿನ ಮಗು ಅಲ್ಲಲ್ಲಿ ಹೋಗಿ ನಾರಾಯಣ ನಾರಾಯಣ ಎನ್ನುತ್ತಾ ಪರಿಚಯ ಕೊಡುತ್ತಾರೆ. ಹೌದಲ್ಲವೇ? ಅವರು ತಮ್ಮನ್ನು ನಾರದ ಎಂದು ತಿಳಿದುಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಭಕ್ತಿ ಮಾರ್ಗದಲ್ಲಿ ನಾರದನ ಕತೆ ಬೇರೆ ಇದೆ. ವಾಸ್ತವದಲ್ಲಿ ನಾರದ ಎಂದರೆ ಆ ರಣದಲ್ಲಿ ಇರುವಂತಹ ಒಬ್ಬ ಪ್ರಥಮ ಪುರುಷ, ಪ್ರಥಮ ಆತ್ಮ ಮಾಲೀಕ. ಅವರು ತಮ್ಮನ್ನು ತಾನು ನಾರಾಯಣ ಅಲ್ಲ, ನಾರದ ಎಂದು ಹೇಳುತ್ತಾರೆ. ನಾನು ಭಗವಂತನಲ್ಲ, ನಾನು ಭಗವಂತನ ಮಗು, ನಾನು ಅವನ ಸಂತಾನ. ನನ್ನ ತಂದೆ ನಾರಾಯಣನಾಗಿದ್ದಾರೆ, ಎಲ್ಲ ರಣಗಳ ಮಾಲೀಕನಾಗಿದ್ದಾರೆ. ಈ ಭೂಮಿಯ 3 ಲೋಕಗಳ 3 ಕಾಲಗಳಿಗೆ ನನ್ನ ನಾರಾಯಣ ಮಾಲೀಕನಾಗಿದ್ದಾರೆ. ಅವರು ಯಾವಾಗಲೂ ತಮ್ಮ ತಂದೆಯ ಪರಿಚಯವನ್ನು ಹೀಗೆ ಎಲ್ಲರಿಗೂ ನೀಡುತ್ತಾರೆ. ನಾರದನಂತೆ ಆಗಿದ್ದೀರೇನೋ? ಅಚ್ಚುಮೆಚ್ಚಿನ ಮಗುವಿನಂತೆ ಆಗಿದ್ದೀರೇನೋ? ಆ ಮಗು ಎಂದಿಗೂ ಹೇಳುವುದಿಲ್ಲ ನಾರದ ನಾರದ. ಇಲ್ಲ,
ನಾರಾಯಣ ನಾರಾಯಣ ಅಂದರೆ ತಮ್ಮ ಪರಿಚಯ ಕೊಡುವುದಿಲ್ಲ. ಯಾರ ಪರಿಚಯ ಕೊಡುತ್ತಾರೆ? ನಾರಾಯಣನದ್ದು. ಎಲ್ಲಕ್ಕಿಂತ ಮೊದಲು ಬಾಯಿಂದ ನಾರಾಯಣ ನಾರಾಯಣ ಬರುತ್ತದೆ. ಹಾಗಾಗಿ ನಿಮ್ಮ ನಾರಾಯಣ ನಿಮ್ಮ ಮುಂದೆ ಕುಳಿತಿದ್ದಾರೆ. ಅವರನ್ನು ಗುರುತಿಸಿ ಈ ಸಂಸಾರದ ನಾರಾಯಣ, 3 ಲೋಕಗಳ ನಾರಾಯಣ ನಿಮ್ಮ ತಂದೆಯಾಗಿದ್ದಾರೆ. ಅವರನ್ನು ಗುರುತಿಸಿ ಅಂತ್ಯದಲ್ಲಿ ಏನಾಗುತ್ತದೆ? ನಾರದನು ಮಾಯ, ನಾರಾಯಣನೂ ಮಾಯ, ಲಕ್ಷ್ಮಿಯೂ ಮಾಯ. ಹಾಗಾಗಿ ಜೊತೆಯಲ್ಲಿ ನಡೆಯಬೇಕಲ್ಲವೇ? ಒಳ್ಳೆಯದು. ಯಾರು ಇಲ್ಲಿ ಕುಳಿತಿದ್ದಾರೋ ಮತ್ತು ಹೊರಗೆ ಕುಳಿತಿದ್ದಾರೋ ಎಲ್ಲರಿಗೂ ನಾರಾಯಣನ, ನಾರದನ ಮಧುರಾತಿ ಮಧುರ ನೆನಪು, ಪ್ರೀತಿ ಮತ್ತು ಸ್ವರ್ಗದ ಬಂಗಾರದ ಗುಡ್ ಮಾರ್ನಿಂಗ್. ಸ್ವರ್ಗ ಬಂಗಾರ ಅಂದರೆ ಗೋಲ್ಡನ್ ಮಾರ್ನಿಂಗ್, ಗೋಲ್ಡನ್ ಅಲ್ಲ, ರಿಯಲ್ ಗೋಲ್ಡ್ನ ಗುಡ್ ಮಾರ್ನಿಂಗ್. ನೀವು ಮಕ್ಕಳು ಸದಾ ತಂದೆಯ ಮಡಿಲಲ್ಲಿರಿ ಮತ್ತು ಖುಷಿಯಾಗಿರಿ. ಒಳ್ಳೆಯದು. ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಯಜ್ಞ ಸಮಾಪ್ತಿಗೆ ನಿಮಿತ್ತರಾಗಿರಿ. ಸಂಪೂರ್ಣ ಮೆಜಾರಿಟಿ ಎಷ್ಟರ ಮಟ್ಟಿಗೆ ತಮ್ಮಲ್ಲಿ ಪರಿವರ್ತನೆಯನ್ನು ತಿಳಿದುಕೊಳ್ಳುತ್ತೀರಿ? ಸೇವೆಯು ವೃದ್ಧಿಯಾಗುತ್ತಿದೆ. ಸೇವಾದಾರಿ ಆತ್ಮರು ಕೂಡ ತಮ್ಮ ಸ್ವಪುರುಷಾರ್ಥದಲ್ಲಿ ವೃದ್ಧಿಯನ್ನು ಹೊಂದುತ್ತಿದ್ದಾರೆಯೇ? ಯಾವಾಗ ಸ್ವಸೇವೆ ಮತ್ತು ವಿಶ್ವ ಸೇವೆ ಎರಡರ ಬ್ಯಾಲೆನ್ಸ್ ಸಮಾನವಾಗಿರುತ್ತದೆಯೋ ಆಗ ಯಜ್ಞದ ಸಮಾಪ್ತಿಯಾಗುತ್ತದೆ. ಪರಿವರ್ತನೆಯ ಮುಳ್ಳು ನೀವಾಗಿದ್ದೀರಿ. ಆದ್ದರಿಂದ ಎಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಇದೆ ಎಂದು ಚೆಕ್ ಮಾಡಿಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.